ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿಂದ ದಿನ ಹೇಳಬೇಕು ಅಂದರೆ ಯಾವ ಥರ ಇತ್ತು ಅಂದರೆ ಒಂಥರ ಸೈಲೆಂಟ್ ಅನ್ನೋದಕ್ಕೆ ಒಂಥರ ಪೀಸ್ಫುಲ್ ಡೇನ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದು ಯಾವ ಥರ ಅಂದರೆ ಫಸ್ಟ್ ನಾನು ಮಾರ್ನಿಂಗ್ ಎದ್ದು ಕೂಡಲೇ ಮಾಡಿದ ಕೆಲಸ ಅಂದರೆ ನನಗೆ ನಾನೇ ಒಂದು ಚಾಲೆಂಜ್ ಹಾಕ್ಕೊಂಡೆ. ಏನಪ್ಪ ಅಂದರೆ ಇಬ್ಬರು ಮಕ್ಕಳ ಮೇಲೂ ನಾನು ಇವತ್ತು ಯಾವುದೇ ಕಾರಣಕ್ಕೂ ರೇಗಬಾರ್ದು, ಅವ್ರ ಮೇಲೆ ಕೋಪ ಮಾಡಿಕೊಂಡು ಕಿರ್ಚೋದು ಆ ಥರ ಎಲ್ಲ ಮಾಡಬಾರ್ದು. ಅವರು ಎಷ್ಟೇ ನನಗೆ ಹಠ ಮಾಡಿ ಕೋಪ ಮಾಡಿಸಿದ್ರು ಒಂದು ಸ್ವಲ್ಪ ಪ್ರೀತಿಯಿಂದನೇ ಅದನ್ನು ನಾನು ಹ್ಯಾಂಡಲ್ ಮಾಡೋಣ ಅನ್ನೋ ಥರ ನಾನು ಫಸ್ಟ್ ಅಲ್ಲಿ ನಾನು ಡಿಸೈಡ್ ಮಾಡಿಕೊಂಡೆ. ಸೊ ನೋಡೋಣ ಇದು ವರ್ಕ್ ಆಗುತ್ತಾ ಅಂತ ಹೇಳಿ. ಇದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥದ್ದು ಇವತ್ತಿನ ವೆದರ್ ಕೂಡ ನೋಡ್ಬೋದು. ಬಾಲ್ಕನಿಲಿ ಎಷ್ಟು ಆಲ್ರೆಡಿ ಇವತ್ತು ಮಾರ್ನಿಂಗ್ 9 o'clock ಆಗಿದೆ. ನಾನು ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆದ್ರೂ ಬಿಸಿಲು ಬರ್ತಾ ಇಲ್ಲ, ಅಂದರೆ ಇವತ್ತು ಮಳೆ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆನೆ. ಸೊ ಆ ವೆದರ್ನ ನೋಡಿ ಬಾಲ್ಕನಿಲಿ ಬಟ್ಟೆ ಒಣಗ್ತಾ ಇದ್ದೆ. ನನಗೇನೆ ಅನ್ನಿಸ್ತು, ಓಕೆ ಟಿ ವಿಲಿ ಒಂದು ಒಳ್ಳೆ ಪೀಸ್ಫುಲ್ಲಾಗಿರೋ ಮ್ಯೂಸಿಕ್ ಹಾಕ್ಬಿಡೋಣ, ಅಂದರೆ ಫ್ಲೂಟ್ ಸೌಂಡು ಪೀಸ್ಫುಲ್ಲಾಗಿರೋ ಸಾಂಗ್ಸ್ ಬರುತ್ತಲ್ವಾ, ಆ ಥರ ಒಂದೊಂದು ಟೈಮ್ ಏನು ಅಂದರೆ ಈ ಮೈಂಡ್ ಒಂಥರ ಏನೋ ಸ್ಟ್ರೆಸ್ ಆಗಿದೆ ಅಂದಾಗ ಈ ಮ್ಯೂಸಿಕ್ ಕೂಡ ನಮಗೆ ಅದರಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಇವತ್ತು ಅದನ್ನೇ ಫಾಲೋ ಮಾಡಿದೆ. ಮೊದಲು ನಾನು ಫಸ್ಟ್ ಟಿ ವಿಲಿ ಮ್ಯೂಸಿಕ್ ಹಾಕ್ಕೊಂಡ್ಬಿಟ್ಟೆ. ಸೊ ನೆಕ್ಸ್ಟು ಮಗಳನ್ನ ಇದನ್ನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಾದ್ಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋದು. ಸೊ ಚಿಕ್ಕ ಮಗಳು ಒಳಗೆ ಆಲ್ರೆಡಿ ಎದ್ದು ಆಟ ಆಡ್ತಾ ಇದ್ಲು. ಸೊ ಈ ಟೈಮಲ್ಲಿ ನಾನು ಅವಳಿಗೆ ವಾಕರಲ್ಲಿ ಬಿಟ್ಟಿದ್ದೆ. ಸೊ ಒಂದು ಕಡೆ ಬಾಲ್ಕನಿಲಿ ನಾನು 2 days ಆಯಿತು ಬೆಡ್ಶೀಟ್ ಹಾಕ್ಬಿಟ್ಟಿದ್ದೀನಿ, ಬಟ್ ಒಣಗ್ತಾನೆ ಇಲ್ಲ. ಆ ಬಾಲ್ಕನಿ ಸ್ವಲ್ಪ ಡಾರ್ಕ್ನೆಸ್ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಬಂದು ನೋಡಿದೆ, ಇಲ್ಲಿ ಮಳೆ ಬಟ್ಟೆಗೆ ಹಾಗೇ ತಾಕುತ್ತೆ ಬರುತ್ತೆ, ಆದ್ರೂ ಏನು ಮಾಡೋದಲ್ಲ. ಸೊ ಓಕೆ ಆಯಿತು, ಬಟ್ಟೆನೆಲ್ಲ ಒಣಗಿಸಿ ಆಯಿತು. ಒಳಗೆ ಬಂದು ಮಗಳ ಜೊತೆ ಒಂದು 1/2 hour ಟೈಮ್ನ ಅವಳಿಗೆ ಸ್ಪೆಂಡ್ ಮಾಡಬೇಕು. ಯಾಕಂದರೆ ಅವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ, ಡೈರೆಕ್ಟ್ ನನ್ನ ಒಂದು ಡೈಲಿ ರೂಟೀನ್ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ ಅವಳು ಸ್ಟಾರ್ಟ್ ಮಾಡ್ತಾಳೆ ಹಠ ಮಾಡೋದಕ್ಕೆ, ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ದಟ್ ನಾನೇನು ಡಿಸೈಡ್ ಮಾಡಿದೆ, ಅವಳ ಹತ್ರ ಫಸ್ಟೇ ಒಂದು 1/2 hour ನಂದೇನು ಟೈಮಿಂಗ್ಸ್ ಇದೆಯೋ ಅವಳಿಗೆ ಕೊಟ್ಬಿಡೋಣ, ಫಸ್ಟ್ ಅವಳ ಹತ್ರ ಆಟ ಆಡೋಣ. ಇದು ಬಂದುಬಿಟ್ಟು ಇವಾಗ 9:30 ಆಗಿದೆ ಆಲ್ಮೋಸ್ಟ್ ಟೈಮು. ಸೊ ದೊಡ್ಡ ಮಗಳು ಬಂದುಬಿಟ್ಟು 8 o'clockಗೆ ಅವಳು ಸ್ಕೂಲ್ಗೆ ವ್ಯಾನ್ ಬರುತ್ತೆ, ಸೊ ಹೋಗ್ತಾಳೆ. ಅವಳು ಅಗೇನ್ 12 o'clock ಬರ್ತಾಳೆ. ಸೊ ಅಷ್ಟರಲ್ಲಿ ನಾನು ಮನೆ ಕೆಲಸನೂ ಕೂಡ ಮಾಡ್ಕೋಬೇಕು. ಒಂದು ಕಡೆ ಚಿಕ್ಕ ಮಗಳನ್ನೂ ಕೂಡ ಆಟ ಆಡಿಸ್ಕೊಂಡು ಒಂದು 9:30 ಅಂದರೆ ಒಂದು 10 o'clockವರೆಗೂ 1/2 hourವರೆಗೂ ಅವಳ ಜೊತೆ ಕೂತ್ಕೊಂಡು ಇದೇ ರೀತಿ ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಇವಾಗ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟು. ಚಿಕ್ಕ ಮಗು ಇದೆ ಅಂದರೆ ಅಮ್ಮಂದ್ರಾಗಿ ಅದಕ್ಕೆ ಟೈಮ್ ಕೊಡಲೇಬೇಕು. ಸೊ ಅವಳನ್ನು ಹಾಗೇ ಆಟ ಆಡಿಸ್ಕೊಂಡು ಒಂದು ಕಡೆ ಜೂಲದಲ್ಲಿ ಕೂರಿಸ್ಕೊಂಡಿದ್ದೆ, ನಾನು ಅವಳನ್ನ ಒಂದು ಕಡೆ ಬಿಟ್ಟಿದ್ದೆ. ಸೊ ಆ ಟೈಮಲ್ಲಿ ಅಗೇನ್ ನಾನು ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ಮಾಡಿದೆ, ಮನೆ ಕ್ಲೀನ್ ಮಾಡೋದು. ಸೊ ಟಾಯ್ಸ್ ಎಲ್ಲ ಲೇಟ್ ನೈಟ್ವರೆಗೂ ಆಟ ಆಡಿ ಹಾಗೆ ಎಲ್ಲ ಬಿಟ್ಟಿದ್ರು. ಸೊ ನಾನು ಇನ್ನೇನು ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಿಟ್ಟಿದ್ದೆ. ಸೊ ಹಾಗಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಏನು ಅಂದರೆ, ಈ ಟಾಯ್ಸ್ ಎಲ್ಲ ನಾನು ಕ್ಲೀನ್ ಮಾಡಬೇಕಾದ್ರೆ ಥಾಟ್ ಬಂದಿದ್ದೇನೆಂದರೆ, ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ನಾವೇ ಇಷ್ಟು ಚಿಕ್ಕ ಪುಟ್ಟದೆಲ್ಲ ಈ ಥರ ಟಾಯ್ಸ್ ತೊಗೊಂಬಂದು ಸುಮ್ಮನೆ ಕೆಲಸ ಏನೋ, ಇದು ಒಂದು ಎಕ್ಸ್ಟ್ರಾ ಕೆಲಸ ಏನೋ ಅನ್ನಿಸ್ತಾ ಇತ್ತು. ಇದು ಅನಿಸೋದಕ್ಕೆ ಇನ್ನೊಂದು ಕಾರಣ ಏನಂದರೆ, ಮಕ್ಕಳು ಇದೆಲ್ಲ ಏನೇ ಟಾಯ್ಸ್ ಕೊಡಿಸಿದ್ರು ಟಾಯ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಸ್ಕ್ರೀನ್ ಟೈಮ್ ಅಂದರೆ ಟಿ ವಿಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಜಾಸ್ತಿ. ಸೊ ದಟ್ ನನಗೆ ಆ ಥಾಟ್ ಕೂಡ ಬಂತು. ಏನು ಮಾಡೋಕ್ಕಾಗಲ್ಲ, ಈಗಿನ ಜನ್ರೇಷನ್ನ ಹಾಗೆ ಅಂದ್ಕೊಂಡು ಮೂವ್ ಆನ್ ಆಗಲೇಬೇಕು ನಾವು. ಸೊ ಇವಾಗ ನಾನು ಈ ಟೈಮಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಆಗುತ್ತೆ ಇವಾಗ ಒಂದು 10 o'clockಗೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ 1/2 hourಲ್ಲಿ ನನಗೆ ಮನೆಯೆಲ್ಲ ಮೆಸ್ಸಿ ಇರೋದನ್ನು ಕ್ಲೀನ್ ಮಾಡಿ ಮಾಪ್ ಮಾಡೋದಕ್ಕೆ ಎಲ್ಲ 1/2 hour ಆಗುತ್ತೆ.
ಸೊ ಮನೆ ಕೆಲಸ ಎಲ್ಲ ಆದಮೇಲೆ ಅಷ್ಟರಲ್ಲಿ ನಾನು ಮಗಳೂ ಕೂಡ ಮಲಗಿಸ್ಬಿಟ್ಟೆ. ಸೊ ಈ ಟೈಮಲ್ಲಿ ನನಗೆ ಹೇಗೆ ಅಂದರೆ ಈ ಕಡೆ ಮಗಳು 12 o'clockಗೆ ಬರ್ತಾಳೆ, ಅವಳಿಗೆ ತಿನ್ನೋದಕ್ಕೆ ಏನಾದರೂ ಮಾಡಬೇಕು. ಈ ಕಡೆ ಹಸ್ಬೆಂಡ್ ಕೂಡ 12:30 1 o'clockಗೆ ಲಂಚ್ ಬಾಕ್ಸ್ನ ತೊಗೊಂಡು ಹೋಗಿ ಬರ್ತಾರೆ. ಸೊ ಕೆಳಗೆ ಹೋಗಿ ನಾನು ಬಾಕ್ಸ್ ಕೊಡಬೇಕು. ಸೊ ಈ ಥರ ಒಂಥರ ಏನೋ ಈ ಟೈಮಲ್ಲಿ ನನಗೆ ಟೈಮ್ ಶಾರ್ಟೇಜ್ ಆಗುತ್ತೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಮಗಳನ್ನ ನಾನೇ ಖುದ್ದಾಗಿ ಅವಳನ್ನ ಒಂದು 1/2 hour 45 minutes ಮಲಗಿಸ್ಬಿಡ್ತೀನಿ. ಸೊ ಈ ರೀತಿ ಸೆಟ್ ಮಾಡ್ಕೊಂಡಿರೋದು ನಾನು. ಸಮ್ಟೈಮ್ಸ್ ಮಲಗೋದಿಲ್ಲ, ಅವಾಗ ಏನು ಮಾಡ್ತೀನಿ ಅಂದರೆ ನಾನೇ ಆ ಸ್ಲ್ಯಾಬ್ ಇರುತ್ತಲ್ಲ ಕೌಂಟರ್ ಟಾಪು ಕಿಚನಲ್ಲಿ, ಅಲ್ಲೇ ಕೂರಿಸ್ಕೊಂಡು ನನ್ನ ಅಡುಗೆ ಮಾಡ್ಕೋತಾ ಇರ್ತೀನಿ. ಸೊ ಓಕೆ, ಅವಳನ್ನು ಕುತ್ಕೊಂಡು ಚೆನ್ನಾಗಿ ಅವಳ ಕೈಗೆ ಏನಾದರೂ ಒಂದು ಹಾನಿಯನ್ನು ಒಂದು ಟೊಮೆಟೊನೋ ಕೊಟ್ಬಿಟ್ರೆ ಅದನ್ನು ಬಾಯಲ್ಲಿ ಇಟ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಸೊ ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ಕೋತೀನಿ. ಸೊ ಇವತ್ತು ನಾನು ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದೆ ಅಂದರೆ ಸ್ವಲ್ಪ ನನಗೆ ಚಪಾತಿ ಇತ್ತು ನೈಟು. ಸೊ ಅದನ್ನು ಏನು ಮಾಡಿದೆ, ಚಪಾತಿನ ಕಟ್ ಮಾಡಿಬಿಟ್ಟು ಎಣ್ಣೆಲಿ ಫ್ರೈ ಮಾಡಿ ಅದಕ್ಕೆ ಸಾಲ್ಟು ಪೆಪ್ಪರು ಎಲ್ಲ ಹಾಕಿ ಒಂಥರ ಸ್ನ್ಯಾಕ್ಸ್ ಟೈಪ್ ಮಾಡಿಬಿಟ್ಟು ಟೀ ಜೊತೆಗೆ ಅದೇ ರೀತಿ ತಿನ್ಕೊಂಡು ಮಗಳು ಬಾಕ್ಸಿಗೆ ಕೂಡ ಹಾಕಿಸಿದ್ದೆ. ಸೊ ದಟ್ ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ ರೈಸ್ ಮಾಡಿಟ್ಕೊಂಡಿದ್ದೀನಿ. ಸೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಟೊಮೊಟೊ ಹಣ್ಣು ಹಾಕ್ಕೊಂಡು ಅಂತ ಹೇಳಿ, ಬೇಗನೂ ಕೂಡ ಆಗುತ್ತೆ ಅಂತ ಹೇಳಿ ನಾನೇನು ಮಾಡಿದೆ, ಓಕೆ ಚಿತ್ರಾನ್ನ ಮಾಡೋಣ ಅಂಥೇಳಿ ಎಲ್ಲ ಚಾಪ್ ಮಾಡ್ಕೊತಾ ಇದ್ದೆ. ಸೊ ಆಯಿತು, ಗೊಜ್ಜು ಕೂಡ ಆಯಿತು. ಇವಾಗ ಮಗಳು ಕೂಡ ಅಷ್ಟರಲ್ಲಿ ಬಂದಿದ್ದು. ಸೊ ಬಂದ ಮೇಲೆ ನಾನು ಅವಳಿಗೆ ಬಿಸಿದು ಸ್ವಲ್ಪ ತಿನ್ನಿಸ್ಬಿಡೋಣ ಚಿತ್ರಾನ್ನ ಅಂತ ಹೇಳಿ, ಯಾಕಂದರೆ ಅವಳು ಬಾಕ್ಸ್ನ ಕಂಪ್ಲೀಟ್ ಖಾಲಿ ಮಾಡ್ಕೊಂಬರಲ್ಲ. ಸೊ ಅವಳಿಗಿನ್ನೂ ಫೀಟು ಅಷ್ಟೊಂದೇನು ಚೆನ್ನಾಗೇ ಬರೋದಿಲ್ಲ. ಹೇಳಿದ್ನಲ್ಲ, ಮಕ್ಕಳಿಗೆ ತುಂಬಾ ಕೇರ್ ಮಾಡೋದ್ರಿಂದ ಸಮ್ಟೈಮ್ಸ್ ಡಿಸಡ್ವಾಂಟೇಜ್ ಏನು ಅಂದರೆ ಇದೆಲ್ಲ ಊಟ ಮಾಡೋದು ಇದೆಲ್ಲ ಅವರು ಸ್ವಲ್ಪ ಸ್ಲೋನೇ ಅಂತಲೇ ಹೇಳ್ಬೋದು. ಸೊ ಅವಳು ಕೂಡ ಬಂದು ಫ್ರೆಶ್ ಅಪ್ ಎಲ್ಲ ಮಾಡಿದೆ. ಸೊ ಮಾಡಿದ್ದೆಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಅವಳಿಗೆ ಫಸ್ಟು ಲಂಚನ್ನ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡ್ತೀನಿ. ಹಾಗೆಯೇ ನಾನಿವಾಗ ಚಿಕ್ಕ ಮಗಳದು ಸರಿ ಪೌಡರ್ ಖಾಲಿ ಆಗಿತ್ತು. ಸೊ ಈ ಸತಿ ನಾನು ಸ್ವಲ್ಪ ಜಾಸ್ತಿನೇ ಮಾಡೋಣ, ಅದರಲ್ಲೂ ಮಿಲ್ಗೆ ಅಂದರೆ ಗಿರಣಿಗೆ ಹಾಕ್ಸೋಣ ಅಂತೇಳಿ ಎಲ್ಲ ಹುರ್ಕೋತಾ ಇದ್ದೆ ಕಾಳುಗಳನ್ನ. ಇಷ್ಟು ದಿನ ಸ್ವಲ್ಪ ಅವಳು ಚಿಕ್ಕೋಳಿದ್ಲು ಅಂತ ಹೇಳಿಬಿಟ್ಟು ನಾನು ಬೇಳೆಗಳನ್ನ ಹಾಕಿ ಮಾಡ್ತಾಯಿದ್ದೆ. ಇವಾಗ ಡೈರೆಕ್ಟ್ ನಾನೇನು ಮಾಡ್ತಾಯಿದ್ದೀನಿ, ಫೈಬರ್ ಕಂಟೆಂಟ್ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಕಾಳುಗಳ್ನ ಹಾಕ್ತಾಯಿದ್ದೀನಿ. ಕಡಲೆಕಾಳು, ಉದ್ದಿನಕಾಳು, ಹಾಗೆಯೇ ಸ್ವಲ್ಪ ಗಟ್ಟಿ ಗೋಧಿ ಬರುತ್ತೆ, ಜವೆ ಗೋಧಿ ಅಂತಾರೆ, ಅದು ಸ್ವಲ್ಪ ನವಣೆ. ಸೊ ಏನೇನಿರುತ್ತೋ ಮನೇಲಿ ಎಲ್ಲದನ್ನು ನಾನೊಂದು 200 ಗ್ರಾಮ್ ಅಷ್ಟು ಕಾಳುಗಳನ್ನೆಲ್ಲ ಹಾಕಿದ್ದೆ. 1 kg ರಾಗಿ ಹಾಕಿದ್ದೆ. ಸೊ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರೀಲ್ಸ್ನ ಶೇರ್ ಮಾಡಿದಾಗ
ಪರ್ಸ್ನಲಿ ಕಮೆಂಟ್ ಬರ್ತಾ ಇತ್ತು, ಅಕ್ಕ ನೀವು ಇದಕ್ಕೆಲ್ಲ ಯಾವ ರೀತಿ ಪ್ರೊಸೆಸ್ ಮಾಡ್ತೀರಾ, ಎಷ್ಟು ಗ್ರಾಮ್ಗೆ ಹಾಕ್ತೀರಾ, ಹೆಂಗೆ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾ ಇದ್ರಿ ತುಂಬಾ ಕ್ವಶನ್ಸು. ಸೊ ನೋಡ್ಬೋದು ರಾಜ್ಮಾ ಸ್ವಲ್ಪ ಕಮ್ಮಿ ಹಾಕ್ತೀನಿ, ಯಾಕಂದರೆ ರಾಜ್ಮಾ ತುಂಬ ಹೆವಿ ಅನಿಸುತ್ತೆ ತಿನ್ನೋದಕ್ಕೆ, ಒಂದು ಸ್ವಲ್ಪ ಮುಖಕ್ಕೆ ಬಡಿಯುತ್ತೆ ಅಂತಾರಲ್ಲ, ಅದನ್ನೇನೋ ವರ್ಡಿಂಗ್ ಬರ್ತಾ ಇಲ್ಲ ನನಗೆ. ಸೊ ಹೆವಿ ಅನಿಸುತ್ತೆ. ಸೊ ನಾನೇನು ಮಾಡ್ತೀನಿ, ರಾಜ್ಮಾನ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸೊ ಇದನ್ನು ಮಿಲ್ಲಿಗೆ ಹಾಕಿಸ್ಕೊಂಬಂದಿರೋ ಪೌಡರ್ ನೋಡ್ಬೋದು ಈ ರೀತಿ ಇತ್ತು. ಸೊ ಅವ್ರ ಮಗಳಿಗೆ ನಾನು ಮಾಡಿಕೊಂಡೆ. ಅವಳಿಗೆ ಮಧ್ಯಾಹ್ನಕ್ಕೆ ನಾನು ರಾಗಿ ಸರಿ ಮಾಡಿ ತಿನ್ನಿಸ್ದೆ. ಸೊ ಅದು ಒಂದು ಕ್ಲಿಪ್ಪಿಂಗ್ನ ಹ್ಯಾಂಡ್ ಮಾಡಿದ್ದೆ. ಸೊ ಇವಾಗ ಆಯಿತು. ಸಂಜೆಗೆ ನನಗೆ ಒಂದು 4:30 5 o'clock ಹಂಗೆ ನಾನು ಸ್ನಾನ ಮಾಡಿಕೊಂಡು ಈವ್ನಿಂಗ್ ದೀಪನ ಹಚ್ಚುತ್ತೀನಿ. ಸೊ ಇವತ್ತು ಕೂಡ ಅಷ್ಟೇ ಈವ್ನಿಂಗ್ ದೀಪನ ಹಚ್ಚುತ್ತಾ ಇದ್ದೆ ನಾನು. ಕಾಮಾಕ್ಷಿ ದೀಪ ನಾನು ಮನೇಲಿ ಇಟ್ಟಿರೋದ್ರಿಂದ ಈವ್ನಿಂಗು ಗೃಹಿಣಿಯರು ಅಂದರೆ ಮನೆ ಸೊಸೆ ಅಥವಾ ಮನೆ ಮಗಳು ಯಾರಾದರೂ ಆಗಿರ್ಬೋದು, ಕಾಮಾಕ್ಷಿ ದೀಪ ಸಂಜೆ ಒಂದು 5:30 6 o'clock ಬೆಸ್ಟ್ ಅಂದ್ಕೊಳ್ಳಿ. ಆ ಟೈಮಲ್ಲಿ ಮುಸುಕು ಸಂಜೆಯಲ್ಲಿ ಹಚ್ಚಿದ್ರೆ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೆ. ಸೊ ಹಾಗೆ ಇವತ್ತು ಈವ್ನಿಂಗ್ ಒಂಥರ ನಾನೇ ಹೇಳಿದ್ನಲ್ಲ ಪೀಸ್ಫುಲ್ ಡೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅಂತ. ಸೊ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಟೆಂಪಲ್ ಕೂಡ ಹೋಗಿದ್ದಾಯಿತು. ಸೊ ಪಕ್ಕದಲ್ಲೇ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗಿದ್ವಿ. ಸೊ ಇದು ನಾನು ಹೈದರಾಬಾದಲ್ಲಿ ಇದ್ದು ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ನನಗಿಲ್ಲಿ ಒಬ್ಬರು ಕನ್ನಡದವರು ಇವತ್ತು ಅರ್ಚಕರು ಪರಿಚಯ ಆದರು. ನನ್ನ ಮಗಳ ಜೊತೆ ಹೀಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ. ಅವ್ರು ಬಂದು ನಾವು ಬ್ಯಾಂಗ್ಳೂರವರು ಅಂತ ಹೇಳಿ ಮಾತಾಡ್ಸಿದ್ರು ಅವರೇನೆ. ಸೊ ಅವರಿಬ್ಬರಿಗೂ ಒಂದೊಂದು ಚಾಕ್ಲೇಟ್ ಕೂಡ ಕೊಟ್ಟು ನನಗೆ ಅರ್ಚಕರು ನನಗಿಲ್ಲಿ ಮೇಯ್ನ್ ಬೇಕಿತ್ತು. ಏನಾದರೂ ಒಂದು ಪೂಜೆ ಪುನಸ್ಕಾರಕ್ಕೆ ಏನಕ್ಕಾದ್ರೂ ನನಗೆ ಇಲ್ಲಿ ತೆಲುಗುನಲ್ಲಿ ಅಷ್ಟು ಮಾತಾಡೋದಕ್ಕೆ ಬರೋದಿಲ್ಲ. ಸೊ ದಟ್ ನನಗೆ ಒಬ್ಬರು ಕನ್ನಡ ಅರ್ಚಕರು ನೀಡಿತ್ತು ಅಂತಲೇ ಇತ್ತು. ಅದು ದೇವ್ರಿಗೆ ಅದು ಹೆಂಗೆ ಕೇಳಿಸ್ತೋ ಗೊತ್ತಿಲ್ಲ. ಇವತ್ತು ಅವರೇ ಅರ್ಚಕರು ಬಂದು ಕನ್ನಡದಲ್ಲಿ ನನ್ನ ಹಸ್ಬೆಂಡ್ಗೆ ಫಸ್ಟ್ ಮಾತಾಡ್ಸಿದ್ರು. ಸೊ ನಾವು ಕನ್ವರ್ಸೇಷನ್ ಮಾಡೋದನ್ನು ಕೇಳಿ ಸೊ ಓಕೆ ಅನ್ನಿಸ್ತು. ಏನಾದರೂ ಇನ್ಮೇಲೆ ಮುಹೂರ್ತಗಳು ಒಳ್ಳೆ ಟೈಮ್ ಏನಾದರೂ ಬೇಕು ಅಂದರೆ ಇವ್ರನ್ನ ನಿಮ್ಮನ್ನು ಕೇಳ್ಬೋದಾ ಅಂತೆಲ್ಲ ಕೇಳಿಕೊಂಡು ಇದು ಮಾಡ್ಕೊಂಡ್ವಿ. ಹಾಗೆಯೇ ಇವತ್ತು ಈವ್ನಿಂಗ್ ವಾಕ್ ಕೂಡ ಮಾಡಬೇಕು ಅನ್ನಿಸ್ತಾ ಇತ್ತು. ಸೊ ದಟ್ ನಾನೇನು ಮಾಡಿದೆ, ಟೆಂಪಲ್ ಸುತ್ತಾನೆ ಒಂದು ಸ್ವಲ್ಪ ಜಾಗ ಇದೆ ವಾಕ್ ಮಾಡೋದಕ್ಕೆ. ಸೊ ಅಲ್ಲೇ ನಾವು ಕೂಡ ಫ್ಯಾಮಿಲಿ ಫುಲ್ ವಾಕ್ ಮಾಡಿಕೊಂಡು ನೋಡ್ಬೋದು. ನನ್ನ ಮಗಳು ನನ್ನ ಹಸ್ಬೆಂಡು ಚಿಕ್ಕ ಮಗಳನ್ನ ಎತ್ಕೊಂಡಿದ್ರು. ಸೊ ಹೀಗೇ ಈ ಒಂದು ಗ್ರೌಂಡ್ನ ಒಂದು 2-3 ರೌಂಡ್ ಈ ರೀತಿ ವಾಕ್ ಮಾಡ್ಕೊಂಡ್ವಿ. ಸೊ ಇವತ್ತಿನ ದಿನ ಕಂಪ್ಲೀಟ್ ನಾನು ಯಾವ ರೀತಿ ಬೆಳಗ್ಗೆ ಅಂದ್ಕೊಂಡಿದ್ನೋ ಅದೇ ಥರ ಹೋಯ್ತು. ಎಲ್ಲೂ ನಾನು ರೇಗೋದಾಗಲಿ ಏನೂ ಮಾಡಲಿಲ್ಲ. ಸೊ ಇವತ್ತೇನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದ ಇದನ್ನೇ ಇನ್ನೂ ಫಾಲೋ ಮಾಡೋಣ ಅಂದ್ಕೊಂಡೆ. ಸೊ ಮನೆಯ ಅಪಾರ್ಟ್ಮೆಂಟಿಗೆ ರೀಚ್ ಆದ್ವಿ. ಇವ್ರು ಬಂದುಬಿಟ್ಟು ಕೆಳಗೆ ಸೆಕ್ಯೂರಿಟಿ ಇರ್ತಾರಲ್ಲ ಅಪಾರ್ಟ್ಮೆಂಟು, ಅವರು ನನ್ನ ಮಗಳನ್ನ ಅಂದರೆ ನಾನೇ ನನ್ನ ಮಗಳನ್ನ ಅವ್ರ ಹತ್ರ ರೂಢಿ ಮಾಡಿಸಿದ್ದೀನಿ. ಏನಾದರೂ ನನಗೆ ಎಮರ್ಜೆನ್ಸಿ ಇತ್ತು ಅಂದರೆ ಎಲ್ಲರೂ ಹೋಗಬೇಕು ಅಂದರೆ ಆ ಆಂಟಿ ಹತ್ರ ನನ್ನ ಮಗಳನ್ನ ಕೊಟ್ಟು ಹೋಗ್ತೀನಿ. ಸೊ ಅವರು ಪಾಪ ತುಂಬಾ ನೋಡ್ಕೋತಾರೆ, ಹೆಲ್ಪ್ ಮಾಡ್ತಾರೆ. ನನಗೇನಾದರೂ ವೆಜಿಟೇಬಲ್ಸ್ ಎಮರ್ಜೆನ್ಸಿ ಬೇಕು ಅಂದರೆ, ಮಗಳಿಗೆ ಎಮರ್ಜೆನ್ಸಿ ಸ್ಕೂಲ್ಗೆ ಏನಾದರೂ ಹೋಗೋದಿತ್ತು ಅಂದಾಗೆಲ್ಲ ಇವ್ರ ಹತ್ರನೇ ಪಾಪನ ಬಿಟ್ಟು ಹೋಗ್ತೀನಿ. ಸೊ ಓಕೆ, ಅವರು ಪಾಪನ ಚೆನ್ನಾಗಿ ನೋಡ್ಕೋತಾರೆ, ಅವಳು ಕೂಡ ಅವಳ ಜೊತೆ ಚೆನ್ನಾಗಿರ್ತಾರೆ. ಸೊ ಎಗೇನ್ ನಾನು ನೈಟ್ ಅದೇ ಟೆಂಪಲ್ಲೆಲ್ಲ ಹೋಗಿ ಬಂದ್ವಿ, ವಾಕೆಲ್ಲ ಆಯಿತು. ಎಗೇನ್ ಇವಾಗ ನೈಟ್ಗೆ ಊಟಕ್ಕೆ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡಬೇಕು, ಮಗಳಿಗೂ ಕೂಡ ಊಟ ಮಾಡಿಸ್ಬೇಕು. ಸೊ ಅಷ್ಟರಲ್ಲಿ ವಾಟರ್ ಮೆಲನ್ ತೊಗೊಂಡು ತಿಂತಾ ಇದ್ಲು. ಇವಳು ಅಗೇನ್ ಟಿ ವಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ಟೈಮಲ್ಲಿ ಸ್ವಲ್ಪ ಹೊತ್ತು ನಾನು ಅವಳಿಗೆ ಏನಾದ್ರೂ ಹಾಕಿಬಿಡ್ತೀನಿ, ಯಾಕಂದರೆ ಅವಳು ಟಿ ವಿ ನೋಡಿಕೊಂಡೇ ಊಟ ಮಾಡೋದು. ಇವಾಗ ಅವಳಿಗೆ ಊಟ ಮಾಡಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಟಿ ವಿ ಚಾನಲ್ನಲ್ಲಿ ನಾನು ಅವಳಿಗೆ ಯಾವುದನ್ನು ತುಂಬ ಇಂಟ್ರೆಸ್ಟಿಂದ ನೋಡ್ತಾಳೋ ಅದನ್ನು ಹಾಕಿಬಿಟ್ರೆ ಬೇಗ ಸ್ವಲ್ಪ ನನಗೆ ಊಟ ತಿನ್ನಿಸೋದಕ್ಕೆ ಅವಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಂಗಾಗಿ ಟಿ ವಿ ಚಾನಲ್ನಲ್ಲಿ ಅವಳಿಗೆ ಇಷ್ಟ ಆಗೋ ಅಂಥದ್ದು ಕಾರ್ಟೂನ್ನ ಹುಡುಕಿ ಹಾಕ್ತಾಯಿದ್ದೆ. ಸೊ ಹೇಸ್ ಫ್ರೆಂಡ್ಸ್, ನನ್ನ ಒಂದು ಇವತ್ತಿನ ಪೀಸ್ಫುಲ್ ಡೇ ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೇರ್ ಬಾಯ್, ಟೇಕ್ ಕೇರ್. ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬಾಯ್.